ಆಕಾಶವಾಣಿ ಮಂಗಳೂರು. ಸ್ಮೃತಿ ಧ್ವನಿ, ನಮ್ಮ ಧ್ವನಿ ಮುದ್ರಣ ಭಂಡಾರದಿಂದ ಆಯ್ದ ಸ್ಮೃತಿ ಚಿತ್ರದ 2ನೇ ಭಾಗ. ಇಂದಿನ ಸ್ಮೃತಿ ಚಿತ್ರದಲ್ಲಿ ಭಾಗವಹಿಸಲಿದ್ದಾರೆ ಕವಿ, ಭಾಷಾಶಾಸ್ತ್ರಜ್ಞರು, ಛಾಂದಸಿಗರು, ಸಾಹಿತ್ಯದ ಮೇರು, ಪಂಡಿತ ಪಂಕ್ತಿಯಲ್ಲಿ ಶಿಖರ ಸದೃಶ ವಿದ್ವಾಂಸರಾದ ಸೇಡಿಯಾಪು ಕೃಷ್ಣಭಟ್ಟರು. ಈ ಮಾತುಕತೆಯಲ್ಲಿ ಪಾಲ್ಗೊಳ್ಳುವವರು ಜಯಶ್ರೀ. ನಮಸ್ಕಾರ ಶ್ರೀ ಸೇಡಿಯಾಪು ಕೃಷ್ಣಭಟ್ ಅವರೇ. ನಮಸ್ಕಾರ. ನಮ್ಮಲ್ಲಿ ಇಂತಹ ಎಷ್ಟು ಅಮೂಲ್ಯವಾದ ಚಿಕಿತ್ಸಾ ಪದ್ಧತಿಗಳಿವೆ ಅಂತ ಹೇಳ್ತಾ ಇದ್ರಿ. ಹೌದು, ಅದೇ ಅದನ್ನು ಇಲ್ಲಿ ನಾನು ಮಣಿಪಾಲಕ ಬಂದ ಮೇಲೆ ಒಬ್ಬರು ಡಾಕ್ಟರ್ ಪರಿಚಯ, ಹೀಗೆ ಯಾವುದೋ ಕಾರಣಾಂತರದಿಂದ ನನ್ನಲ್ಲಿ ಬಂದಿದ್ದರು. ಇವರು ಅಮೇರಿಕಾದಲ್ಲಿ ಇರುವವರು, ಇಲ್ಲಿ ಅವರು ಈ ಸೈಕಿಯಾಟ್ರಿಸ್ಟ್. ನಮ್ಮ ಸ್ನೇಹಿತರೊಬ್ಬರು ಇವರೆಲ್ಲ ಹುಚ್ಚರಿಗೆಲ್ಲ ಔಷಧ ಕೊಟ್ಟು ಅನೇಕರಿಗೆ ಗುಣ ಆಗಿದೆ ಎಂಬ ಸಂಗತಿಯಲ್ಲಿ ಈ ಮಣಿಪಾಲದೊಳಗೆ ಕೆಲವರು ಗುಣ ಆದವರು ಇದ್ದಾರೆ, ಈಗಲೂ ಸಹ. ಮೊದಲು ಚಿಕಿತ್ಸೆ ಮಾಡಿದ ಜನರು ಈಗಲೂ ಇದ್ದಾರೆ. ಹೌದು, ಈಗ ಸರಿ ಇದ್ದಾರೆ. ಆಗ ಅವರು ಹಾಗಾದರೆ ಅವರನ್ನು ನೋಡಬೇಕು ಅಂತ ಅವರನ್ನು ನನ್ನಲ್ಲಿ ಅವರು ಬಂದರು, ಕರ್ಕೊಂಡು ಬಂದರು. ಅವರು ನನ್ನ ಹತ್ರ ಏನಾದರೂ ಈ ಮಂತ್ರವಾದ ಇಂಥದ್ದು ಏನಾದರೂ ಉಂಟು ಅಂತ ಅದೆಲ್ಲ ಕೇಳಬೇಕು ಅಂತ ಅವ್ರು ಬಂದದ್ದು. ಹಾಗಾದ್ರೆ ಅದೇನಿಲ್ಲ ನಂದು. ಆ ನಮ್ಮನೆ ಚಿಕಿತ್ಸೆ ಏನಲ್ಲ, ಬರೀ ಔಷಧ ಕೊಟ್ಟೆ ಕಡಿಮೆ ಆಗೋದು ಹೊರತು ನೀವು ಮತ್ತು ಬೇರೆ ವಿಧಾನದಿಂದ ಅಲ್ಲ, ಮಂತ್ರವಾದ ಇಲ್ಲ, ಮತ್ತೊಂದಿಲ್ಲ, ಯಾವುದೂ ಇಲ್ಲ ಅಂತೆಲ್ಲ ಹೇಳಿ ಈ ಸುದ್ದಿ ಹೇಳಿದ. ಅವರಿಗೆ ಬೇಕಾಗಿದ್ದದ್ದು ಅದು. ಆ ಸಮಯದಲ್ಲಿ ಹೀಗೆ ಹೇಳುವಾಗ ಹೇಳಿದೆ, ಹಾಗಾದರೆ ಇದರಲ್ಲೆಲ್ಲ ಗುಣ ಆಗಿದೆಯಲ್ಲ, ಗುಣ ತುಂಬ ಜನರಿಗೆ ನೀವು ಬೇಕಾದ್ರೆ ನೋಡಿ. ನನಗೆ ಆಗ ನನಗೆ ಕಣ್ಣು ಕೆಟ್ಟು ಹೋಗಿರಲಿಲ್ಲ, ಕಣ್ಣು ಸರಿ ಇತ್ತು, ಒಂದು ಕಣ್ಣು ಸರಿ ಇತ್ತು, ಒಂದು ಕಣ್ಣು ಮಾತ್ರ ಹೋಗಿತ್ತು. ನೀವು ಬೇಕಾದರೆ ಇಲ್ಲಿ ನೀವು ಈ ಕಸ್ತೂರ್ಬಾ ಮೆಡಿಕಲ್ ಆಸ್ಪತ್ರೆಯಲ್ಲಿ 1-2 ಹುಚ್ಚರಿಗೆ ಬೇಕಾದ ಏರ್ಪಾಡುಗಳನ್ನು ಇಲ್ಲಿ ಮಾಡಿ ಅಲ್ಲಿ ನೀವು ಹುಚ್ಚರನ್ನು ತಗೊಂಡು ಬನ್ನಿ. ಇಲ್ಲಿ ನಾನು ಅವರಿಗೆ ಚಿಕಿತ್ಸೆ ಮಾಡಿ ಅದನ್ನು ಗುಣಪಡಿಸಿ ನಾನು ತೋರಿಸ್ತೇನೆ. ಯಾಕಂದರೆ ಅದಕ್ಕೆ ತಲೆಗೆ ನೀರು ಹಾಕೋದು ಮೊದಲದನ್ನು ಬೇರೆ ಬೇರೆ ವಿಧಾನಗಳೆಲ್ಲ ಬೇಕಾಗ್ತವೆ. ಸುಮ್ಮನೆ ಮನೆಯಲ್ಲಿ ಮಾಡೋದು ಅಂತ ಹೇಳಿದರೆ ಸ್ವಲ್ಪ ಅನುಕೂಲ ಇದ್ದರೆ ಮಾತ್ರ ಮಾಡಲಿಕ್ಕೆ ಆಗೋದಿಲ್ಲದ್ರೆ ಭಾಳ ಕಷ್ಟ ಉಂಟು ಯಾವ ಈ ಚಿಕಿತ್ಸಾ ವಿಧಾನ. ಅಷ್ಟೆಲ್ಲ ನೀವೊಂದು ಇಲ್ಲಿ ನನಗೆ 1-2 ರೂಮ್ ಕೊಟ್ಟರೆ ನಾನು ಪ್ರತಿ ದಿವಸ ಹೋಗಿ ಒಂದು ಸಾರಿ ನೋಡಿಕೊಂಡು ಬರ್ತೇನೆ. ಇಲ್ಲಿ ಆಮೇಲೆ ಅದರ ಪರಿಣಾಮವನ್ನು ಇಲ್ಲಿ ನೋಡಿ ನೀವು ಹೇಳಿ ಅವರಿಗೆ, ಆಸ್ಪತ್ರೆಯ ಅಧಿಕಾರಿಗಳಿಗೆ ನೀವು ಈ ಸುದ್ದಿಯನ್ನೆಲ್ಲ ಹೇಳಿ. ನೀವು ಹೇಳಿದರೆ ಅವರೆಲ್ಲ ಮಾಡಲಿಕ್ಕೆ ಸಾಧ್ಯ ಉಂಟು, ಅಂಥದ್ದನ್ನು ಮಾಡಿ ನೋಡಿ ಅಂತೆಲ್ಲ ಹೇಳಿದೆ. ಯಾರು ಆ ಸುದ್ದಿ ಹೋಗಲಿಲ್ಲ. ಇಲ್ಲ, ಅದು ಅಮೇರಿಕದಿಂದ ಒಂದು ಔಷಧ ಬಂದರೆ ಅದನ್ನು ಕೊಡ್ತಾರೆ ಇವರು, ಅಷ್ಟೇ ಹೊರತು ಮತ್ತು ಇದನ್ನು ನಮ್ಮೂರಿಂದನ್ನು ಮೇಲೆ ತರಬೇಕು ಅಂತ ಬಂಥ ಇಚ್ಛೆ ಯಾರೂ ಇಲ್ಲ. ಅಥವಾ ಯಾರಿಗಾದರೂ ಒಬ್ಬರು ಮೂಲಕ ಗೊತ್ತಿದ್ದರೆ ಅದನ್ನು ತಾವೇ ಕಂಡು ಹಿಡಿದದ್ದು ಅಂತ ಮಾಡಿಕೊಂಡು ಏನೋ ಮಾಡ್ತಾರೆ. ಇದು ಸಾಮಾನ್ಯವಾಗಿ ಈಗ. ಮತ್ತು ಇನ್ನೊಬ್ಬರು ಅವರ ಹೆಸರು ಹೇಳೋದಿಲ್ಲ, ನಾನು ಹೇಳಿದರೆ ಚೆಂದ ಆಗೋದಿಲ್ಲ. ಇಲ್ಲಿಯ ಆಸ್ಪತ್ರೆಯ ಡಾಕ್ಟ್ರು ನಮ್ಮ ಸ್ನೇಹಿತರಿಗೊಬ್ಬರಿಗೆ ನಾನು ಈ ಚಂದ್ರಪ್ರಭಾವಟಿ ಅಂತ ಒಂದು ಉಂಟು ನಮ್ಮ ಆಯುರ್ವೇದದಲ್ಲಿ, ಅದನ್ನು ತಗೊಳ್ಳಿ ಅಂತ ಅವರಿಗೆ ಸ್ವಲ್ಪ ಮೂತ್ರ ಸಂಬಂಧವಾದ ರೋಗ ಇತ್ತು. ಅವರು ಯಾವಾಗ ಈ ಮೂತ್ರದ ಚಿಕಿತ್ಸೆ ಅವರ ಈ ಆಸ್ಪತ್ರೆಯ ಮೂತ್ರ ಚಿಕಿತ್ಸಕರಿಂದ ಔಷಧ ಮಾಡಿಸಿಕೊಳ್ಳುವರು. ಅವರಿಗೆ ನಾನು ಈ ಚಂದ್ರಪ್ರಭಾವಟಿ ತಗೊಳ್ಳಿ ನೀವು, ಇದರಲ್ಲಿ ಕಮ್ಮಿ ಆಗ್ತದೆ ಅಂತ ಹೇಳಿದೆ. ಅವರು ಅದನ್ನು ತಗೊಂಡದಲ್ಲಿ ಅವರಿಗೆ ತುಂಬ ಪ್ರಯೋಜನ ಬಂತು. ಆಮೇಲೆ ಹೋಗಿ ಆ ಡಾಕ್ಟ್ರ್ ಹತ್ರ ಹೇಳಿದರು, ಈಗ ನೋಡಿ ಇವರು ಚಂದ್ರಪ್ರಭಾವಟಿ ತಗೊಂಡದ್ರಲ್ಲಿ ಗುಣ ಆಯಿತದ್ದು. ಯಾರು ಹೇಳಿದ್ದು ನಿಮಗೆ? ಇಂಥವ್ರು ಹೇಳಿದ್ದು. ಹಾಗಾದರೆ ನನಗೆ ಅವರನ್ನು ನೋಡಬೇಕಂದೇಳಿ ಆ ಡಾಕ್ಟ್ರು ಇಲ್ಲಿ ಬಂದರು, ಇಲ್ಲಿ ಡಾಕ್ಟ್ರಲ್ಲಿ ಕರ್ಕೊಂಡು ಬಂದು ಹಾಗಾದರೆ ಅದು ಎಂಥದ್ದು ಅಂತ, ಇಂಥದ್ದು ಅದರ ಗುಣ ಎಲ್ಲ ಹಾಗೆ, ಕಾಂಪೊಸಿಷನ್ ಮತ್ತು ಅದರ ಗುಣ ವಿಚಾರ ಇದೆಲ್ಲ ಹೇಗೆ ಅಂತ, ಕಾಂಪೊಸಿಷನ್ ಎಲ್ಲ ಇಂಥದ್ದು ಅಂತ ಹೇಳಿದೆ. ಅದು ಗ್ರಂಥದಲ್ಲಿ ಇರುವಂಥದ್ದು, ನಾನೇನು ಕಂಡುಹಿಡಿದದ್ದೆಲ್ಲ ಏನಲ್ಲ. ಮತ್ತು ಗುಣ ನಿಮ್ಮ ಪರಿಭಾಷೆಯಲ್ಲಿ ನನಗೆ ಹೇಳಲಿಕ್ಕೆ ಬರಲಿಕ್ಕಿಲ್ಲ, ನಾನು ಆಯುರ್ವೇದ ಪರಿಭಾಷೆಯಲ್ಲಿ ನಾನು ಬೇಕಾದ್ರೆ ಹೇಳೇನು ಅಂತ ಹೇಳಿ, ಸರಿ ಅಂತ ಅದಕ್ಕೆ ಅದರ ಗುಣ ಇಂತಿಂಥದ್ದು ಅಂತೆಲ್ಲ ವಿವರಿಸಿ ಎಲ್ಲ ಹೇಳಿದೆ. ಸರಿ ಅಂತ ಹೇಳಿದರು, ಅದನ್ನು ತಗೊಂಡೋಗಿ ಆಯಿತು ಅಂತ ಹೇಳಿದರು. ಮತ್ತು ಅವರು ಅದನ್ನು ಪ್ರಯೋಗ ಮಾಡಲಿಕ್ಕೆ ಶುರು ಮಾಡಿದರು. ಅವರು ಈಗ ಪ್ರಯೋಗ ಮಾಡಲಿಕ್ಕೆ ಶುರು ಮಾಡಿ ಆದ ಕೂಡಲೇ ಅದು ಆ ಜಾಂಡು ಕಂಪನಿಯ ಮಾತ್ರೆಯನ್ನು ಅವರು ತಗೊಳ್ಳಿಕ್ಕೆ ನಾನು ಹೇಳಿದ್ದು. ಇವರು ನಾವು ಅದರಲ್ಲಿ ಇಲ್ಲಿ ಪರೀಕ್ಷೆ ಮಾಡ್ತೇವೆ, ನಮಗೆ ಔಷಧ ಕಳಿಸಿ ಅಂತೇನೋ ಅವರಿಗೆ ಬರೆದರು. ಅವರು 1,000 ರೂಪಾಯಿ ಬೆಲೆ ಬಾಳುವಷ್ಟು ಔಷಧವನ್ನು ಇವರಿಗೆ ಧರ್ಮಾರ್ಥವಾಗಿ ಇವರಿಗೆ ಕೊಟ್ಟರು, ಈ ಡಾಕ್ಟ್ರಿಗೆ ಇಲ್ಲಿಗೆ. ಇವರು ಅದನ್ನು ಬೇಕಾದವರಿಗೂ ಪ್ರತಿಯೊಬ್ಬರಿಗೂ ಗುಣ ಅಂತೆ ಅದರಲ್ಲಿ, ಯಾವುದು ಕೊಟ್ಟದ್ರಲ್ಲಿ ಅವರಿಗೆ ಬೇಕಾದ ಅದರಲ್ಲಿ ಪ್ರತಿಯೊಬ್ಬರಿಗೂ ಗುಣ ಆಯಿತು.
ಗುಣ ಆಯಿತು. ಅವರ ಸ್ನೇಹಿತರು ಅಂದರೆ ಬೇರೆ ಯಾರೂ ಅಲ್ಲ, ನಮ್ಮ ಡಾಕ್ಟರ್ TM ಪೈ ಅವರ ತಮ್ಮನೇ. ಅವರು ನನಗೂ ಅವರು ಗಂಟು ಬಿದ್ದದ್ದು ಅವರಿಗೆ. ಅವರೆಲ್ಲ ನನಗೆ ಈ ಸುದ್ದಿ ಎಲ್ಲ ಬಂದು ಹೇಳ್ತಾರೆ. ಆಮೇಲೆ ಅದರಲ್ಲಿ ಪ್ರಯೋಜನ ತುಂಬ ಉಂಟು ಅಂತ ಆಯಿತು. ಅದರ ಮೇಲೆ ಅವರ ಸಂಬಂಧಿಕರು ಇನ್ನೊಬ್ಬರು ಡಾಕ್ಟರ್ ಮದ್ರಾಸ್ನಲ್ಲಿ ಯಾರೋ ಇದ್ದಾರೆ, ಮದ್ರಾಸ್ನಲ್ಲಿ ಇದ್ದವರು, ಅಲ್ಲಿ ಕೂಡ ಅವರು ಅದನ್ನು ಅಲ್ಲಿ ಪ್ರಯೋಗ ಮಾಡಲಿಕ್ಕೆ ಶುರು ಮಾಡಿದರು. ಅಂತೂ ಭಾಳ ಜನರಿಗೆ ಈಗ ತುಂಬಾಗಿ ಕೊನೆಗೆ ಈಗ ಸುಪ್ರಸಿದ್ಧವಾಗಿದೆ, ಎಲ್ಲ ಡಾಕ್ಟ್ರುಗಳು ಅದನ್ನು ಉಪಯೋಗಿಸ್ತಾರೆ. ಆದರೆ ನನ್ನ ಹತ್ರ ಬಂದು ಯಾರು ಇದು ಪ್ರಯೋಜನ ಆಯಿತು ಅಂತ ಯಾರೂ ಹೇಳಲಿಲ್ಲ. ಈ ಡಾಕ್ಟ್ರು ಮತ್ತೆ ನನಗೆ ಕಾಣಲಿಕ್ಕೆ ಸಿಕ್ಕಲಿಲ್ಲ, ಇಲ್ಲಿ ಕೇಳಲಿಕ್ಕೆ ಮಾತ್ರ ಬಂದಿದ್ದರು ಅಷ್ಟೇ. ಅದು ಸ್ವಾರಸ್ಯ ನಾನು ಹೇಳಿದ್ದೆ ಅಷ್ಟೇ. ಹಾಗೆ ಹೇಳಿದರೆ ಅವರ ಗೌರವ ಕಮ್ಮಿ ಆಗೋದಿಲ್ಲ. ಈಗ ಯಾರೋ ಒಬ್ಬ ಏನೋ ಹೇಳಿದ ಅಂತ ಹೇಳಿಬಿಟ್ರೆ ಗೌರವ ಕಮ್ಮಿ ಆಗ್ತದೆ, ಅದರಿಂದ ಹೇಳೋದಿಲ್ಲ ಅಷ್ಟೇ. ಈ ವರ್ಷ ರಾಷ್ಟ್ರಕವಿ ಮಂಜೇಶ್ವರ ಗೋವಿಂದ ಪೈ ಅವರ ಜನ್ಮ ಶತಾಬ್ದಿಯನ್ನು ಆಚರಿಸ್ತಾ ಇದ್ದೀವಿ. ಹೌದು. ಹಾಗೆ ತಮ್ಮ ಮತ್ತು ಅವರ ನಡುವಿನ ಅನ್ಯೋನ್ಯ ಸಂಬಂಧ, ಕೆಲವು ನೆನಪುಗಳು. ನಾನು ಒಂದು 2-3 ಸಾರಿ ಅವರ ಮನೆಗೆ ಹೋಗಿದ್ದೇನೆ. ನನಗೂ ಅವರ ಮೇಲೆ ನನಗೆ ತುಂಬ ಗೌರವ ಇತ್ತು, ನನ್ನ ಮೇಲೆ ತುಂಬ ಪ್ರೀತಿಯೂ ಅವರಿಗಿತ್ತು. ನನ್ನ ಕೆಲವು ಬರವಣಿಗೆಗಳ ವಿಷಯದಲ್ಲಿ ಅವರು ಬಹಳ ಒಳ್ಳೆಯ ಅಭಿಪ್ರಾಯಗಳನ್ನೆಲ್ಲ ಬರೆದು ನನಗೆ ತಿಳಿಸಿದರು. ಬೇರೆ ಮತ್ತು ವಿಶೇಷವಾದ ಸಂಪರ್ಕ ಅಂತೇನು ಅಂಥದ್ದೇನು ನಮ್ಮೊಳಗೆ ಇರಲಿಲ್ಲ. ಅವರು ಮಂಗಳೂರಿಗೆ ಬಂದರೆ ಸಂಜೆ ವಾಪಸ್ ಮಂಜೇಶ್ವರಕ್ಕೆ ಹೋಗಲೇಬೇಕು ಅವರಿಗೆ. ಮಂಗಳೂರಲ್ಲಿ ಬಂದರೆ ಅಲ್ಲಿ ಬಾಲ ಸಾಹಿತ್ಯ ಅಂತ ಒಂದು ಇತ್ತಲ್ಲಿ, ಈ ಪಂಚಮಂಗೇಶ್ವರರು ಇವರೆಲ್ಲ ಕೂಡಿ ಮಾಡಿದಂಥ, ಅಲ್ಲಿ ಬಂದು ಕೂತ್ಕೊಳ್ತಿದ್ರು. ಅದರ ಹತ್ತಿರವೇ ನನ್ನ ಈ ದವಾಖಾನೆ ನಂದು ಹತ್ತಿರ ಇತ್ತು, ಅದರ ಹತ್ತಿರವೇ ಅದಕ್ಕೆ ತಾಯ್ಕೊಂಡು. ಹಾಗಾಗಿ ನಮಗೆ ಆರಂಭದಲ್ಲಿ ಅವರ ಪರಿಚಯ ಆ ರೀತಿಯಲ್ಲಿ ಆಯಿತು. ಆಮೇಲೆ ಬೇರೆ ಯಾರೋ ಒಬ್ಬರು ಸ್ನೇಹಿತರ ಜೊತೆಯಲ್ಲಿ ಒಂದು ಸಾರಿ, ಮತ್ತು ಒಂದು ಸಾರಿ ನಾನೇ ಕೆಲವು ಯಾವುದೋ ಪುಸ್ತಕಗಳನ್ನು ಓದಲಿಕ್ಕೆ ತರಲಿಕ್ಕೆ ಬೇಕಾಗಿ ನಾನು ಅವರಲ್ಲಿಗೆ ಹೋಗಿದ್ದೆ. ಮತ್ತು ಅಷ್ಟು ಸಾಮಾನ್ಯ ಈ ಥರದ ಪರಿಚಯ ನನಗೆ ಅವರದು ಇತ್ತು. ಆ ದೃಷ್ಟಿಯಲ್ಲಿ ಪಂಚಮಂಗೇಶ್ವರ ಅವರಿಗೂ ತಮಗೂ ಹೆಚ್ಚು, ಪಂಚಮಂಗೇಶ್ವರ ಅವರಿಗೂ ನನಗೂ ಅಂತ ಹೇಳಿದರೆ, ಪಂಚಮಂಗೇಶ್ವರ ಬಾಲ ಸಾಹಿತ್ಯದಲ್ಲಿ ಹತ್ತಿರ ಯಾವಾಗಲೂ ಅಲ್ಲಿ ಬಂದು ಕೂತ್ಕೊಳ್ತಿದ್ರು. ಹಾಗಾಗಿ ಅಲ್ಲಿ ವಿಶೇಷ, ಅಲ್ಲಿ ನಾನು ಹತ್ತಿರ ಅಲ್ಲೇ ಇದ್ದೆ. ಅದರ ಮೇಲೆ 1-2 ಸಾರಿ ಅವರ ಮನೆಗೂ ಬರಲಿಕ್ಕೆ ಹೇಳಿದರು. ನಾನು ಅಲ್ಲಿ ಹೋಗಿ ಅವರಿಗೆ ಕೆಲವು ಕವಿತೆ ಎಲ್ಲ ಓದಿ ಹೇಳಿದ್ದೆ ಪಂಚಮಂಗೇಶ್ವರಿಗೆ. ಆಗ ಹೇಳಿದಲ್ಲ, ಪಂಚಮಂಗೇಶ್ವರ ರಚನೆಗಳಲ್ಲಿ ನನಗೊಂದು ಪ್ರೀತಿ ಹುಟ್ಟಿತ್ತು ಮೊದಲೇ ಅಂತ ಹೇಳಿದಲ್ಲ, ಆದ್ದರಿಂದ ಅಲ್ಲಿ ಸ್ವಲ್ಪ ಹೆಚ್ಚಿನ ಬಂದಿತ್ತು. ಅದರ ಮೇಲೆ ಗೋವಿಂದ ಪೈಗಳ ಹತ್ತಿರ ಸಂಭಾಷಣೆ ನೀವು ಮಾಡೋದಿದ್ದರೆ ಅದೊಂದು ರೀತಿ ಬೇರೆ ಬೇಕು. ಬೇರೆ ಪಂಚಮಂಗೇಶ್ವರ ಹತ್ರ ಮಾತಾಡೋದಂದರೆ ಮಾತಾಡಬೇಕಾಗಿದ್ದರೆ ಅದೇನು ಬೇಡ, ಯಾವುದು ಸಲುಗೆಯಿಂದ ಮಾತಾಡಬಹುದಾಗಿತ್ತು. ಇವರ ಹತ್ರ ಹಾಗೆ ಸಲುಗೆಯಿಂದ ಮಾತಾಡಲಿಕ್ಕೆ ಸಾಧ್ಯ ಇಲ್ಲ. ಅವ್ರದ್ದೇ ಅಭಿಪ್ರಾಯ, ಅವರ ಅಭಿಪ್ರಾಯ ನಮ್ಮ ತಲೆ ಮೇಲೆ ಹೊತ್ತು ಹಾಕ್ತಾರೆ ಬರ್ರ್ ಅಂತ. ಯಾರು ಗೋವಿಂದ ಪೈಗಳು, ಅವರ ಸ್ವರವೂ ಹಾಗೆ. ಅವರಿಗೆ ಈಗ ನಿಮ್ಮ ಕೊಂಡು ಹೋಗುವ ಸ್ವಭಾವ ಅಲ್ಲ, ಅವರ ಅಭಿಪ್ರಾಯವನ್ನು ನಮ್ಮ ತಲೆ ಮೇಲೆ ಹೊರಿಸೋದೇ ಅವರು. ಹೀಗುಂಟು. ಆದ್ದರಿಂದ ಅವ್ರ ಹತ್ರ ನಾವು ವಿಶೇಷವಾಗಿ ಪರಸ್ಪರ ಸಂಭಾಷಣೆ ಅಂತ ಆಗ್ತಾ ಇರಲಿಲ್ಲ ನನ್ನ ಮಟ್ಟಿಗೆ ಹೇಳೋದಿದ್ದರೆ. ಬಹುಶಃ ಅವರು ಹಾಗೆ ನಾನಾ ದೇಶದ ಕಾವ್ಯ ಮಾರ್ಗಗಳನ್ನೆಲ್ಲ ಬಲ್ಲವರು ಜೊತೆಯಲ್ಲಿ ಸಿಕ್ಕಿದರೆ ಅವರಿಗೇನೋ ಜೊತೆಯಲ್ಲಿ ಆಗ್ತಿತ್ತೋ ಏನೋ. ನಮ್ಮ ಹಾಗೆ ಅವರಿಗೂ ಆ ರೀತಿಯ ಒಂದು ಸಂಪರ್ಕ ಇಲ್ಲ. ಇವರು ಹಾಗಲ್ಲ, ಪಂಚಮಂಗೇಶ್ವರ ಆದರೆ ಹಾಗಲ್ಲ. ಅವರು ಎಷ್ಟು ಸಣ್ಣ ಮಟ್ಟದಲ್ಲಿಯೂ ಇದ್ದವ್ರ ಹತ್ರವೂ ಮಾತಾಡ್ಯಾರು, ಅವರು ಎಷ್ಟು ಮೇಲಿದ್ದವ್ರ ಹತ್ರವೂ ಮಾತಾಡ್ಯಾರು ಯಾರು ಪಂಚಮಂಗೇಶ್ವರರು. ಆದ್ದರಿಂದ ಯಾರಿಗೂ ಕೂಡ ಅವರ ಜೊತೆಯಲ್ಲಿ ಹೊಕ್ಕು ಬಳಕೆ ಭಾಳ ಸುಲಭ. ಇವರಲ್ಲಿ ಹಾಗಲ್ಲ. ಸ್ವಭಾವ ಇದು, ದೂಷಣೆ ಮಾಡೋದಲ್ಲ, ಇದು ಅವರ ಸ್ವಭಾವ. ಒಬ್ಬರಾಗಿ ಇನ್ನೊಬ್ಬರು ಇರೋದಿಲ್ಲ. ನಾನು ಒಂದು ಪದ್ಯದಲ್ಲಿ ಬರೆದು ಬಿಟ್ಟಿದ್ದೇನೆ ಹಾಗೆ. ಅನಾದಿಯಿಂದ ಮೊದಲುಗೊಂಡು ಇದೀವರೆಗೆ ಹುಟ್ಟಿ ಬಂದ ಜೀವಿಗಳಲ್ಲಿ ಒಂದರಂತೆ ಇನ್ನೊಂದಿಲ್ಲ. 1-2 ಮೊದಲುಗೊಂಡು ಪರಾರ್ಧವನ್ನು ಮೀರಿಕೊಂಡು ಎಣಿಕೆಗೊಳ್ಳುವ ಸಂಖ್ಯೆಗಳಿಗೆ ಕೊನೆಯೇ ಇಲ್ಲ. ಭೂಮಿಯಾಚೆ ಚಂದ್ರಗೋಲ, ಚಂದ್ರನ ಆಚೆ ಸೂರ್ಯಗೋಲ, ಸೂರ್ಯನ ಆಚೆ ಮಹಾಗೋಲ ವಿಶಾಲ. ಅದರ ಮೇಲೆ ಮತ್ತೆ ಮತ್ತೆ ಮೇಲೆ ಗೋಲ, ಗೋಲ ಬಳಿಕ ಗೋಲ, ಬಳಿಕ ಗೋಲ. ಎಲ್ಲಿದೆ ಕೂಲ? 2 ಕನ್ನಡಿಗಳ ಮೋರೆ ಇದಿರಿದಿರಾಗಿರಲು ಪಡೆವ ತೆರುವ ಬಿಂಬ ಪಡಿಬಿಂಬಕ್ಕೆ ಕಡೆಯೊಂದಿಲ್ಲ. 2 ಕನ್ನಡಿಗಳ ಮೋರೆ ಇದಿರಿದಿರಾಗಿರಲು ಪಡೆವ ತೆರುವ ಬಿಂಬ ಪಡಿಬಿಂಬಕ್ಕೆ ಕಡೆಯೊಂದಿಲ್ಲ. ಗಂಡಿಗೆ ಮೊದಲೊಂದು ಹೆಣ್ಣು, ಹೆಣ್ಣಿಗೆ ಮೊದಲೊಂದು ಗಂಡು. ಗಿಡದಿ ಬೀಜ, ಬೀಜದಿ ಗಿಡ, ಯಾವುದು ಮೂಲ? ಬೆಳಕು ಕತ್ತಲೆಗಳ ನುಂಗಿ, ಕತ್ತಲೆ ಬೆಳಕುಗಳ ನುಂಗಿ, ಯುಗ ಯುಗ ಕಳೆಯುತ್ತಿದೆ ಗೆಲುವು ಎಂದು ಎತ್ತ. ಕತ್ತಲೆ ಬೆಳಕುಗಳ ನುಂಗಿ ಯುಗ ಯುಗ ಕಳೆಯುತ್ತಿದೆ ಗೆಲುವೆಂದೆತ್ತ. ನೀರು ಆಸರ ತಣಿಸಿ ತಣಿಸಿ, ಆಸರು ನೀರು ಎಣಿಸಿ ತೀರದು ತಣಿಯದು ದಣಿಯದು. ನೀರು ಆಸರ ತಣಿಸಿ ತಣಿಸಿ, ಆಸರು ನೀರೆಣಿಸಿ ತೀರದು ತಣಿಯದು ದಣಿಯದು. ಏನಿದು ಚಿತ್ರ? ದಣಿಯದು ಏನಿದು ಚಿತ್ರ? ಹಾಗೆ ಒಬ್ಬೊಬ್ಬರು ಒಂದೊಂದು ವಿಧ. ನಾನು ನನ್ನ ಆಗಿದ್ದು ಇನ್ನೊಬ್ಬ ಇಲ್ಲ, ಇನ್ನೊಬ್ಬನಾಗ ನಾನಿಲ್ಲ ಅಷ್ಟೇ. ಆದ್ದರಿಂದ ಹಾಗಾಯಿತು.
ನೀವು ಸ್ಕೂಲಿಗೆ ಹೋಗುವಾಗ ಕ್ಲಾಸ್ನಲ್ಲಿ ತಮಾಷೆ ಮಾಡ್ತಿದ್ರಾ? ಯಾರನ್ನು? ಉಪಾಧ್ಯಾಯರನ್ನು ತಮಾಷೆ ಮಾಡಿದವ ಅಲ್ಲ ನಾನು. ಮತ್ತು ಕ್ಲಾಸಿನಲ್ಲಿ ಅಧಿಕ ಪ್ರಸಂಗ ಮಾಡುವ ಅಭ್ಯಾಸ ಇರಲಿಲ್ಲ. ಕ್ಲಾಸಿನಿಂದ ಹೊರಗೆ ಮಾಡಿದ್ದುಂಟು, ಹೊರತು ಕ್ಲಾಸಿನೊಳಗಿಲ್ಲ. ಕ್ಲಾಸ್ನಿಂದ ಹೊರಗೆ ಏನು ತಮಾಷೆ ಮಾಡಿದ್ದೀರಾ? ಕ್ಲಾಸಿನವರೆಗೆ ಒಬ್ಬನ ವಿಷಯದಲ್ಲಿ ನಾವು ಪುತ್ತೂರಲ್ಲಿ ಇರುವಾಗ ಒಬ್ಬ ಏನೋ ಗಲಾಟೆ ಕೋಪ ಎಲ್ಲ ಮಾಡಿಕೊಂಡ. ನಾನು ಒಂದು ನಾಟಕವೇ ಬರೆದೆ ಅವನ ವಿಷಯದಲ್ಲಿ, ಅವನಿಗೆ ತಗೊಂಡೋಗಿ ತೋರಿಸಿದೆ. ಅವನು ಭಾಳ ಸಿಟ್ಟು ಬಂದು ಏನೇನೋ ಬಾಯಿಗೆ ಬಂದಾಗ ಬೈದಗೋಪ್ಪ ಆದರೆ ಅಂತ ಹೇಳಿ ನಾನು ಬರೆದ ಆ ನಾಟಕವನ್ನೆಲ್ಲ ತೆಗೆದು ಅದನ್ನೆಲ್ಲ ಹರಿದು ಹಾಕಿದೆ ಒಂದು ಹೀಗೆ ಅಷ್ಟೇ, ಅದಕ್ಕಿಂತ ಹೆಚ್ಚು ಅದರಲ್ಲಿ ಹೀಗೆ ನೋಯಿಸುವ ತಮಾಷೆ ಮಾಡೋ ಅಭ್ಯಾಸ ಕಡಿಮೆ ನನಗೆ. ಯಾರನ್ನಾದ್ರೂ ಇನ್ನೊಬ್ಬರನ್ನು ನೋಯಿಸುವ ತಮಾಷೆ ಮಾಡುವ ಅಭ್ಯಾಸ ಇಲ್ಲ. ಈಗೇನಾದರೂ ಸುಮ್ಮನೆ ವಿನೋದಕ್ಕೋಸ್ಕರ ಮಾಡೋದು ಹೊರತು ಇತ್ತಷ್ಟೇ ಹೊರತು ಇದಿಲ್ಲ. ತಾವು ಕ್ಲಾಸ್ನಲ್ಲಿ ಪಾಠ ಮಾಡುವಾಗ ಮಕ್ಕಳು ಏನಾದರೂ ತಮಾಷೆ ಮಾಡಿದ್ರಾ? ಯಾರನ್ನು? ನನ್ನ ತಮಾಷೆ ಮಾಡಿದರೆ ನಾನು ಅದಕ್ಕೆ ಗೊಡವೆ ಹೋಗುತ್ತಿಲ್ಲ. ನಾನು ತಮಾಷೆ ಮಾಡಬೇಕು ಅಂತ ನಾನು ಕೆಲವು ವ್ಯವಸ್ಥೆ ಮಾಡಿಕೊಂಡಿದ್ದೆ. ಏನು ಅಂತೇಳಿದರೆ, ಆ ಸಮಯದಲ್ಲಿ ನಾವೆಲ್ಲ ಶಾಲೆಗೆ ಹೋಗುವಾಗ ಅದಕ್ಕೆಲ್ಲ ಡ್ರೆಸ್ಸಿಗಿನ ವಿಷಯದಲ್ಲಿ ಸ್ವಲ್ಪ ಹೆಚ್ಚು ನಿರ್ಬಂಧ ಇತ್ತು. ಆ ಕಾಲದಲ್ಲಿ ನಾವು ಕೋಟ್ ಹಾಕಿಕೊಂಡು ಹೋಗಬೇಕು, ಬರೀ ಜುಬ್ಬ ಹಾಕಿದರೆ ಸಾಲದು, ತಲೆಗೆ ಟೊಪ್ಪಿ ಇಡಬೇಕು, ಕಚ್ಚೆ ಹಾಕಿ ಉಟ್ಟರೆ ಒಳ್ಳೆಯದು. ಕನಿಷ್ಠ ಪಕ್ಷ ಕೆಲವರು ಮುಂಡು ಸುತ್ತು ಬಿಟ್ಕೊಂಡು ಬರ್ತಿದ್ದರು, ಅಂತೂ ಹೆಚ್ಚಿನವರು ಕಚ್ಚೆ ಹಾಕಿ ಉಟ್ಕೊಂಡು ಬರ್ತಿದ್ದರು. ಈ ನಮ್ಮನೆಯಲ್ಲಿ ಹೋಗಬೇಕು ನಾವು ಹೈಸ್ಕೂಲಿಗೆ ಹೋಗುವ ಅಂತ ಬಿತ್ತು. ನಾನು ಅದೇ ಪ್ರಕಾರ ಹೋಗ್ತಾ ಇದ್ದೆ. ಏನೋ ಒಂದು ದಿವಸ ಹುಡುಗರ ಜೊತೆಯಲ್ಲಿ ಮಾತಾಡುವಾಗ ಟೊಪ್ಪಿ ಹಾಕಿ ಮುಂಡಾಸು ಕಟ್ಟಿದರೆ ಏನಾಗ್ತದೆ ಅಂತ ಒಂದು ಚರ್ಚೆ ಬಂತು. ಮುಂಡಾಸು ಕಟ್ಟಿದರೆ ಏನಾಗ್ತದೆ? ಯಾಕದು ಏನು ತಲೆಗೆ ಈಗ ಬೇರೆ ಉಪಾಧ್ಯಾಯರೆಲ್ಲ ಮುಂಡಾಸು ಕಟ್ಟಿಕೊಂಡು ಬರಬೇಕು ಆ ಸಮಯದಲ್ಲಿ, ಟೊಪ್ಪಿ ಎಲ್ಲ ನಾವು ಹುಡುಗರು ಮುಂಡಾಸು ಕಟ್ಟಿದರೆ ಏನಾಗ್ತದೆ ಅಂತ. ಸರಿ, ಹಾಗೆ ನಾನು ನಾಳೆ ಮುಂಡಾಸು ಕಟ್ಟಿಕೊಂಡು ಬರ್ತೇನೆ ಅಂತ ಹೇಳಿದೆ. ನಾನು ಹಾಲಾಗಾಯಿತು, ಟೊಪ್ಪಿ ತೆಗೆದುಬಿಟ್ಟು ಮುಂಡಾಸೆ ಕಟ್ಟಿಕೊಂಡು ಕ್ಲಾಸಿಗೆ ಹೋದೆ. ಉಳಿದವ್ರದ್ದು ನೋಡು ಏನು ಮಾಡ್ತಾರೆ ಅಂತ. ಉಳಿದವ್ರು ಏನು ಮಾಡಲಿಲ್ಲ, ಉಪಾಧ್ಯಾಯರು ಸಹ ನನ್ನನ್ನು ಏನು ಹಾಸ್ಯ ಮಾಡಲಿಲ್ಲ, ಏನು ಮಾಡಲಿಲ್ಲ. ಅಂದರೆ ಕ್ಲಾಸ್ನಲ್ಲಿ ನಾನು ಚೆನ್ನಾಗಿ ಕಲಿಯುವ ಹುಡುಗ ಅಂತಿದ್ದ ಕಾರಣ ನನ್ನ ಮೇಲೆ ಸ್ವಲ್ಪ ಎಲ್ಲ ಉಪಾಧ್ಯಾಯರಿಗೂ ಸ್ವಲ್ಪ ನನ್ನ ಮೇಲೆ ಸ್ವಲ್ಪ ರಿಯಾಯಿತಿ ಇತ್ತು. ಆ ಕಾರಣದಿಂದಲೂ ಏನೋ ಯಾರು ಉಪಾಧ್ಯಾಯರು ನಿನ್ನ ಮುಂಡಾಸು ತೆಗಿ ಅಂತ ಯಾರೂ ಹೇಳಲಿಲ್ಲ. ಆಮೇಲೆ ಎಲ್ಲ ಯಾರೂ ನನ್ನನ್ನು ತಮಾಷೆ ಮಾಡೋದಿಲ್ಲ. ಇದಕ್ಕೆ ಏನು ಮಾಡೋದು ಅಂತ ಹೇಳಿದೆ, ಹೀಗೆ ಮುಂಡಾಸು ಕಟ್ಟಿದ್ದನ್ನು ತೆಗೆದು ಹೀಗೆ ಕಟ್ಟೋದು, ಆಮೇಲೆ ಹೀಗೆ ತಿರುಗಿಸಿ ಇಡೋದು, ಹೀಗೆ ತಿರುಗಿಸಿ. ಆದರೂ ಯಾರೂ ಮಾತಾಡಲಿಲ್ಲ. ಮತ್ತೆ ಬಿಟ್ಟರೆ ಮತ್ತೆ ಹೀಗೆ ಇಟ್ಟುಕೊಂಡೆ ವಾಪಸ್. ಇಷ್ಟು ಮಾಡಿದ್ದೇನೆ ಕುಚಿ ಅಷ್ಟೇ. ಜುಟ್ಟಿತ್ತ ತಮಗೆ? ಹೌದು, ಜುಟ್ಟು ಭಾಳ ಸಮಯದವರೆಗಿತ್ತು. ಆ ಕಾಲದಲ್ಲಿ ಜುಟ್ಟು ಇಲ್ಲದವರಿಗೆಲ್ಲ ಮಂಡ್ಯ ಅಂತ ಹಾಸ್ಯ ಮಾಡೋದು ನಾವು. ಈಗ ಜುಟ್ಟು ಇದ್ದವನಿಗೆ ಶಂಡಿ ಅಂತ ಹಾಸ್ಯ ಮಾಡೋದು, ತದ್ವಿರುದ್ಧ. ಆ ಜುಟ್ಟಿಂದ ಏನಾದರೂ ತಮಾಷೆ ಆಗಿತ್ತಾ ಕ್ಲಾಸ್ನಲ್ಲಿ? ಅದನ್ನ ಉಪಾಧ್ಯಾಯನಾಗಿರುವಾಗ ಹೌದು ತಮಾಷೆ ಆಗಿದೆ. ಕಾಲೇಜ್ ಕ್ಲಾಸಿನಲ್ಲಿ ನಾನು ಆಗಲೇ ಹೇಳಿದಲ್ಲ, ಕಾಲೇಜಿನ ಕ್ಲಾಸಲ್ಲಿದ್ದ ನಾನು 50ನೇ ಇಸ್ವಿಯಿಂದ 57ನೇ ಇಸ್ವಿವರೆಗೆ ಕಾಲೇಜ್ ಕ್ಲಾಸ್ ಪಾಠ ಇದು. ಆ 29ನೇ ಇಸ್ವಿಯಿಂದ 50ನೇ ಇಸ್ವಿವರೆಗೆ ನಾನು ಹೈಸ್ಕೂಲಿನಲ್ಲಿದ್ದದ್ದು. ನನಗೆ ಹೆಚ್ಚಿನ ಪಾಠ ಇದೆಲ್ಲ ಹೈಸ್ಕೂಲಿನಂದೇ ಇದು. ಅಲ್ಲಿ ಒಂದು ದಿವಸ ಕ್ಲಾಸ್ನಲ್ಲಿ ನಾನು ತಲೆಗೆ ಟೊಪ್ಪಿ ಇಟ್ಟುಕೊಳ್ತಿದ್ದೆ. ಇವಾಗ ಈ ಗಾಂಧಿ ಟೊಪ್ಪಿ ಇಟ್ಟುಕೊಳ್ತಿದ್ದೆ ತಲೆಗೆ. ಅದು ಏನೋ ಆ ಸಣ್ಣದೊಂದು ಜುಟ್ಟಿತ್ತು ಇಲ್ಲಿ, ಈಗ ಅಲ್ಲಿ ಬೋಳಾಗಿದೆ, ಅದು ಅದರಷ್ಟಕ್ಕೆ ಹೋಗಿದೆ. ಅದು ಆ ಜುಟ್ಟಿನ ತುದಿ ಎಲ್ಲ ಹೊರಗೆ ಇಲ್ಲಿ ಬಂದಿತ್ತು. ಅದೆಲ್ಲ ಕ್ರೈಸ್ತ ಹುಡುಗರೇ ತುಂಬ ಇರೋದಲ್ಲಿ ಆ ಕ್ಲಾಸ್ನಲ್ಲಿ. ಅವರು ಹೀಗೆ ಇದು ಹೊರಗೆ ಬಂದಿತ್ತು, ಅದು ನನಗೆ ಗೊತ್ತಾಗಲಿಲ್ಲ. ನಾನು ಆಚೆ ಹೋಗಿ ಪಾಠ ಮಾಡಿದೆ. ಹೀಗೆ ನಗಾಡಿದೆ. ಎಂಥದ್ದು ನಗಾಡ್ತೀವಿ ಅಂದರೆ ಮಾತಾಡಲಿಲ್ಲ ನಾವು. ಮತ್ತೊಬ್ಬ ಅಲ್ಲ ಸರ್, ನಿಮ್ಮ ಶಂಡಿ ಹೊರಗೆ ಬಂದಿದೆ ಸರ್, ಆದ್ದರಿಂದ ನೋಡಿ ನಗಾಡಿದ್ದು. ಅಷ್ಟೇ ಅಂತ ಹೇಳಿದೆ. ಹೋದೆ, ಕುರ್ಚಿಯಲ್ಲಿ ಕೂತ್ಕೊಂಡೆ, ಹತ್ತಿರ ಅಲ್ಲಿ ಬಿಟ್ಟೆ. ಅಷ್ಟೇ, ತಲೆಯಿಂದ ಟೊಪ್ಪಿ ತೆಗೆದೆ. ಈಗ ಇದನ್ನು ಜುಟ್ಟನ್ನು ತೆಗೆದು ಹೀಗೆ ನೆಟ್ಟಾಗಿ ಹೀಗೆ ಹೇಳಿದೆ, ನಗಾಡಿ, ಚೆನ್ನಾಗಿ ನಗಾಡಿ ಅಂತ ಹೇಳಿದೆ. ಯಾರು ನಗಾಡಿಲ್ಲ, ಚಿಪ್ ಸುಮ್ಮನೆ ಕೂತರು. ಆಮೇಲೆ ಆ ಕ್ಲಾಸಿಗೆ ಹೋಗುವಾಗ ಬೇಕು ಅಂತಲೇ ಜುಟ್ಟನ್ನು ಸ್ವಲ್ಪ ಹೊರಗೆ ಹಾಕಿ ಟೊಪ್ಪಿ ಇಟ್ಕೊಂಡು ಹೋಗ್ಲಿಕ್ಕೆ ಶುರು ಮಾಡಿದೆ. ಇದೊಂದು ಚೇಷ್ಟೆ ಮಾಡಿದ್ದೇನೆ. ಹುಡುಗರೆಲ್ಲ ಗಪ್ ಚಿಪ್ಪಿ ನಾನು ಅಷ್ಟು ತೋರಿಸಿದ ಮೇಲೆ. ಈಗಿನ ಹುಡುಗರಲ್ಲ ಬಹುಶಃ, ಅದು ಈಗ ಹುಡುಗರಾದರೆ ಬಹುಶಃ ಬೇರೆ ಥರ ಮಾಡ್ತಾ ಇದ್ದರು. ಆ ಕಾಲದಲ್ಲಿ ಆಗಿತ್ತು. ಮಾತ್ರ ಅಲ್ಲ, ಅಲ್ಲಿ ಆ ಕಾಲೇಜಿನಲ್ಲಿ ಕಾಲೇಜಿನ LSS ಕಾಲೇಜಿನ ಹೈಸ್ಕೂಲಿನಲ್ಲಿ ಡಿಸಿಪ್ಲಿನ್ ಸ್ವಲ್ಪ ಚೆನ್ನಾಗಿತ್ತು. ಯಾಕಂದರೆ ಆ ಪಾದ್ರಿಗಳ ಹೆದರಿಕೆಯಿಂದ ಹುಡುಗರೆಲ್ಲ ಸ್ವಲ್ಪ ತಣ್ಣಗೆ ಕೂತ್ಕೊಳ್ತಿದ್ರು. ವಿಶೇಷ ತೊಂದರೆ ಕೊಡ್ತಿರಲಿಲ್ಲ. ಕೆಲವು ಅವರಿಗೆ ಪೆಟ್ಟು ಸಹ ಬೀಳ್ತಿತ್ತು. ಆಫೀಸಿಗೆ ಗೋ ಆ್ಯಂಡ್ ಟೇಕ್ 3 cuts ಅಂತ ಹೆಡ್ ಮಾಸ್ಟರ್ ಬಂದು ಹೇಳುವ ಅಭ್ಯಾಸ ಇತ್ತು. ಗೋ, ಅಲ್ಲಿ ಪೆಟ್ಟು ಕೊಡಲಿಕ್ಕೆ ಅಂತ ಇನ್ನೊಬ್ಬ ಪಾದ್ರಿ ಇದ್ದ. ಫಾದರ್ 3 cuts
3 ಅಷ್ಟು ತಗೊಂಡು ಇವ ಬರಬೇಕು ಇಲ್ಲಿ. ಪ್ರಾಮಾಣಿಕವಾಗಿ ಹೇಳ್ತಿದ್ರು. ಹೇಳದಿದ್ರೆ ಇವ ವಾಪಸ್ಸು ಈ ಹೆಡ್ ಮಾಸ್ಟರ್ ಇದ್ದಾನಲ್ಲ ಪಾದ್ರಿ, ಅವ ಮತ್ತೆ ನಾಳೆ ಅವನಿಗೆ 3 ಹೋಗಿ 6 ಆಗ್ತದೆ. ಕನ್ನಡ ಛಂದಸ್ಸಿನ ಮೂಲಕ ಶಾಸ್ತ್ರಾಭ್ಯಾಸಿಗಳಿಗೆ ಹೊಸದೊಂದು ದಾರಿಯನ್ನು ಹಾಕಿಕೊಟ್ಟಿದ್ದೀರಿ ಅಂತಾರೆ. ಅದು ಹೇಗೆ? ಅಂದರೆ ನಾನು ಸಣ್ಣ ವಯಸ್ಸಿನಲ್ಲಿಯೇ ಕೈಗೆ ಸಿಕ್ಕಿದ ಪುಸ್ತಕ ಓದ್ತಾ ಇದ್ದೆ ಅಂತ ಹೇಳಿದೆಲ್ಲ, ಆಗ ನನಗೆ 10-11 ವರ್ಷದಲ್ಲಿ ನಾಗವರ್ಮನ ಛಂದಸ್ಸು ಪುಸ್ತಕ ನನ್ನ ಕೈಗೆ ಸಿಕ್ಕಿತು. ಅದನ್ನು ನಾನು ಆಗ ಓದಿದೆ. ಆಗ ಏನು ಹೆಚ್ಚೇನು ಗೊತ್ತಾಗಲಿಲ್ಲ, ಅದು ಬೈತದು, ಅದರ ವಿಚಾರವೇ ಹೋಗಿತ್ತು. ಮತ್ತು ನಾನು ವಿದ್ಯುತ್ ಪರೀಕ್ಷೆಗೆ ಅಭ್ಯಾಸ ಮಾಡುವಾಗ ನಾಗವರ್ಮನ ಛಂದಸ್ಸನ್ನು ಓದಬೇಕಾಯಿತು. ಅದನ್ನು ಓದಿದಾಗ ಅದರಲ್ಲಿ ಕನ್ನಡದ ಒಂದು ಪುರಾತನ ಪದ್ಧತಿಯ ಒಂದು ಛಂದ ವಿಶೇಷದ ವರ್ಣನೆ ಉಂಟದು. ಅದು ಬ್ರಹ್ಮ ವಿಷ್ಣು ರುದ್ರಗಣ ಅಂತ ಹೀಗೆ ಹಾಕ್ಕೊಂಡು ಅದರಲ್ಲಿ ಬೇರೆ ಬೇರೆ ವಿಧಗಳು, ಈ ಅದರಿಂದ ಉಂಟಾಗುವಂತಹ ಪದ್ಯ ರೂಪಗಳು ಇದೆಲ್ಲ ಉಂಟು ಅದರಲ್ಲಿ. ಅದು ನಾನು ಅದರಲ್ಲಿ ನೋಡಿದ್ದೆ. ಆ ಮೊದಲಿಂದು ಕಿಟ್ಟಲ್ರು ಎಡಿಟ್ ಮಾಡಿದಂಥ ಪುಸ್ತಕ ನಾನು ಸಣ್ಣ ವಯಸ್ಸಿನಲ್ಲಿ ನೋಡಿದ್ದು. ಇದು ಮೈಸೂರಿನಲ್ಲಿ ರಾಮಾನುಜಯ್ಯಂಗಾರರು ಎಡಿಟ್ ಮಾಡಿದಂಥ ಪುಸ್ತಕ ನೋಡಿದ್ದು. ಅವರು ಅದರಲ್ಲಿ ಕಿಟಲ್ರು ಏನು ಮಾಡಿದ್ದಾರೆ ಅಂದರೆ ಅದನ್ನು ಮಾತ್ರಾಗಣಗಳು ಅಂತ ಬರೆದು ಬಿಟ್ಟಿದ್ದಾರೆ. ಆದರೆ ವಾಸ್ತವವಾಗಿ ಅದು ಮಾತ್ರಾಗಣ ಅಲ್ಲ. ಅದು ನನಗಾಗಲೇ ಇದು ಮಾತ್ರಾಗಣಗಳಿಗೆ ಹೊಂದೋದಿಲ್ಲ ಅಂತ ನನಗೆ ಕಾಣ್ತಾ ಇತ್ತು. ಆದರೂ ಕೂಡ ಕಿಟ್ಟಲ್ ಹೇಳಿದ್ದಾನೆ ಅಂತ ಹೇಳಿಕೊಂಡು ಪ್ರತಿಯೊಬ್ಬರು ಕೂಡ ಮಾತ್ರಾಗಣ ಅಂತ ಬಬ್ಬೆ ಹೊಡಿತಾ ಇದ್ದರು. ಆ ಮೈಸೂರಿನವರ ಪುಸ್ತಕದವರು ಕೂಡ ಅದನ್ನು ಮಾತ್ರಾಗಣ ಅಂತ ಭಾವಿಸಿದರೆ ಹೊರತು ಅದೊಂದು ಪ್ರತ್ಯೇಕವಾದಂಥ ಒಂದು ಗಣ ಪದ್ಧತಿ ಅಂತ ಅದನ್ನು ಅವರು ಆಲೋಚನೆ ಮಾಡಲಿಲ್ಲ. ಆದರೆ ನಾನು ಅದನ್ನು ಓದುವಾಗ ಅದಕ್ಕೂ ಇದಕ್ಕೂ ಸಂಬಂಧ ಇಲ್ಲ, ಇದು ಪ್ರತ್ಯೇಕ ಅಂತ ನನಗೆ ಗೊತ್ತಾಯಿತು. ಆದ್ದರಿಂದ ಆ ಗಣಗಳಿಂದ ಘಟಿತವಾದದ್ದು ಯಾವುದಂದರೆ ಈ ನಮ್ಮ ಸಾಂಗತ್ಯ, ಆಮೇಲೆ ಪಿರಿಯಕ್ಕರ ಮೊದಲದ್ದೆಲ್ಲ ಕೆಲವು ಒಂದು 10 ಹೇಳ್ತಾನೆ ನಾಗವರ್ಮ. ಈ ಸಾಂಗತ್ಯ ಹೇಳೋದಿಲ್ಲ, ಸಾಂಗತ್ಯ ಮತ್ತೆ ಹುಟ್ಟಿತು. ಅದರಲ್ಲಿ ಓದುವಾಗ ಈ ಮಾತ್ರೆಗಳಿಗೆ ಸರಿಯಾಗಿ ಓದಿದರೆ ಅದು ದಾಟಿ ಕೊಡೋದಿಲ್ಲ. ಹಾಗೆ ಅಂತ ಹೇಳಿಕೊಂಡು ಬೇರೆ ಬೇಕಾದಲ್ಲಿ ಹೇಳುವಂಥ ಒಂದು ಬಂಧವೂ ಅಲ್ಲ ಅದು. ಹ್ರಸ್ವ ಇದ್ದದ್ದನ್ನು ಎಲ್ಲಿ ದೀರ್ಘ ಮಾಡಬೇಕು ಎಂಬುದಕ್ಕೆ ಒಂದು ನಿಯಮ ಉಂಟು ಅದರೊಳಗೆ. ಅದನ್ನು ಯಾರೂ ಚೆನ್ನಾಗಿ ಲಕ್ಷಿಸಲಿಲ್ಲ ಆವರೆಗೆ. ಹಾಗಾಗಿ ಇಲ್ಲೇನಾಯಿತು ಅಂತ ಹೇಳಿದರೆ, ಅದನ್ನು ನಾನು ಓದುವಾಗ ನನಗೆ ಆ ವಿಷಯ ಎಲ್ಲ ಗೊತ್ತಾಯಿತು, ನಾನು ಅದನ್ನು ತಿಳ್ಕೊಂಡೆ. ಆ ವಿಷಯದಲ್ಲಿ ಬರೀಲಿಕ್ಕೆ ಹೋಗಲಿಲ್ಲ. ಆಗ ಈ ಮೈಸೂರಿನಲ್ಲಿ ಯೂನಿವರ್ಸಿಟಿಯವರು ಕನ್ನಡ ಕೈಪಿಡಿ ಅಂತ ಒಂದು ಪ್ರಕಾಶ ಪಡಿಸಿದರು. ಅದರಲ್ಲಿ ವ್ಯಾಕರಣ, ಛಂದಸ್ಸು, ಅಲಂಕಾರ ಇದೆಲ್ಲ ಇದ್ದದ್ದು. ಕೆಲವರೆಲ್ಲ ಒಟ್ಟುಗೂಡಿ BMC ಕಂಠಯ್ಯ, ಕೃಷ್ಣಶಾಸ್ತ್ರಿ ಮೊದಲಾದವರೆಲ್ಲ ಕೂಡಿ, ಇನ್ನೂ ಕೆಲವರು ಎಲ್ಲ ಒಟ್ಟು ಕೂಡಿ ಮಾಡಿದರು. ಅದರಲ್ಲಿ ಇದನ್ನು ಮಾತ್ರಾಗಣ ಅಂತ ಬರೆದಿದ್ದಾರೆ. ಆಗ ನನಗೆ ಇದನ್ನು ತಿದ್ದಿ ಬರಿಬೇಕು ಅಂತ ನನ್ನ ಮನಸ್ಸಿಗೆ ಕಂಡಿತು. ಹಾಗೆ 32ನೇ ಇಸ್ವಿಯಲ್ಲಿ ಮಡಿಕೇರಿಯಲ್ಲಿ ಕನ್ನಡ ಸಾಹಿತ್ಯ ಸಮ್ಮೇಳನ ಆಯಿತು. 32ನೇ ಇಸ್ವಿಯಲ್ಲಿ ಆ ಸಮ್ಮೇಳನಕ್ಕೆ ನಾನು ಮಂಗಳೂರಿನವರೊಬ್ಬರು ಆತ್ಮಾರಾಮ ಶಾಸ್ತ್ರಿಗಳು ಅಂತ ಇದ್ದರು. ಅವರು ಮಿಷನ್ ಹೈಸ್ಕೂಲ್ನಲ್ಲಿ ಸಂಸ್ಕೃತ ಪಂಡಿತರಾಗಿದ್ದರು. ಅವರು ನಮ್ಮ ಉತ್ತರ ಕನ್ನಡ ಜಿಲ್ಲೆಯವರು. ಅವರು ಅಲ್ಲಿ ಆಗ ಮಡಿಕೇರಿ ಗೌರ್ಮೆಂಟ್ ಹೈಸ್ಕೂಲ್ನಲ್ಲಿ ಸಂಸ್ಕೃತ ಪಂಡಿತರಾಗಿದ್ದರು. ಅವರು ಕನ್ನಡ ಬರುವವರೇ, ಉತ್ತರ ಕನ್ನಡದವರು. ಅವರು ಈ ಸಾಹಿತ್ಯ ಸಮ್ಮೇಳನದ ಸ್ವಾಗತ ಸಮಿತಿಯಲ್ಲಿ ಕಾರ್ಯದರ್ಶಿಯಾಗಿದ್ದರು. ಅವರೆಲ್ಲ ನಮಗೆ ಇಲ್ಲಿ ಮೊದಲೇ ಪರಿಚಿತರು. ಅವೆಲ್ಲ ನಮ್ಮ ಕಾವ್ಯವರು, ನೀವೆಲ್ಲ ಒಂದೊಂದು, ನಾನು ಕಡಿಗೋಳ ಶಂಕರ ಭಟ್ರು ಮತ್ತು ತಿಮ್ಮಪ್ಪ ಇವರಿಗೆಲ್ಲ ಕಾಗದ ಬರೆದು ನೀವು ಬರಬೇಕು, ಆಮೇಲೆ ಒಂದೊಂದು ಪ್ರಬಂಧ ಏನಾದರೂ ಬರೀಬೇಕು ಅಂತ ಕಳಿಸಿದರು. ಆಗ ನನಗೆ ಖಂಡಿತ ಇದೊಂದು 4 ಜನರಿಗೆ ತಿಳಿಸುವಂಥ ಒಂದು ಅವಕಾಶ ಅಂತ ಹೇಳಿಕೊಂಡು ನಾನು ಕನ್ನಡ ಛಂದಸ್ಸು ಅಂತ ಒಂದು ನಿಬಂಧ ಬರೆದೆ. ಬರೀ ಸಣ್ಣಲ್ಲ ಅದು ಪ್ರಿಂಟ್ ಆಗೋ 10-60 ಪುಟವೇನೋ ಆಗಿದೆ. ಅದನ್ನು ನಾನು ಆ ಮಡಿಕೆ 32ನೇ ಇಸ್ವಿ ಡಿಸೆಂಬರ್ ತಿಂಗಳಲ್ಲಿ ನಾನು ಕನ್ನಡ ಸಾಹಿತ್ಯ ಸಮ್ಮೇಳನದಲ್ಲಿ ಅಲ್ಲಿ ಓದಿದೆ. ಅಲ್ಲಿ ಓದಿ ಈ ಪಿರಿಯಕ್ಕರವನ್ನು ಯಾರಿಗೂ ಓದಲಿಕ್ಕೆ ಬರ್ತಾ ಇರಲಿಲ್ಲ. ಆಗ ಎಡೆಯಲ್ಲಿ ಇನ್ನೊಂದು ಸಂಗತಿ ಹೇಳಬೇಕಾಯಿತು. 1927ನೇ ಇಸ್ವಿಯಲ್ಲಿ ಮಂಗಳೂರಲ್ಲಿ ಕನ್ನಡ ಸಾಹಿತ್ಯ ಸಮ್ಮೇಳನ ಆಗಿತ್ತು. ಅಲ್ಲಿಗೆ ಮೈಸೂರಿನ ಪ್ರತಿನಿಧಿಗಳಾಗಿ, ಮೈಸೂರು ಕಡೆ ಪ್ರತಿನಿಧಿಗಳಾಗಿ AR ಕೃಷ್ಣಶಾಸ್ತ್ರಿ, TS ವೆಂಕಣ್ಣಯ್ಯ ಮತ್ತು V ಸೀತಾರಾಮಯ್ಯ, ಈ 3 ಮಂದಿ ಬಂದಿದ್ದರು. ಮತ್ತೆಲ್ಲ ನಮ್ಮ ಊರವರೇ ಬಂದಿದ್ದರು. ಧಾರವಾಡದಿಂದ ಯಾರೋ ಇಬ್ಬರು ಹೆಚ್ಚು ಮಂದಿ ಬರಲಿಲ್ಲ. ಆಗೆಲ್ಲ ಕನ್ನಡ ಈ ಸಾಹಿತ್ಯ ಸಮ್ಮೇಳನ ಇಷ್ಟು ದೊಡ್ಡ ಗಲಾಟೆ ಇರಲಿಲ್ಲ, ಸ್ವಲ್ಪ ಸಣ್ಣದಾಗಿತ್ತು. ಮಂಗಳೂರಲ್ಲಿ ಆ ಜೈಲಿನ ಹತ್ತಿರ ಒಂದು ಶಾಲೆ ಇತ್ತು, ಅಲ್ಲಿ ಜೈಲು ಶಾಲೆ ಅಂತ ಹೇಳೋದು ನಾವು. ಅದು ಟ್ರೈನಿಂಗ್ ಸ್ಕೂಲಿನ ಮಾಡೆಲ್ ಸ್ಕೂಲ್ ಭಾಗ. ಅದು ಆ ಜೈಲು ಶಾಲೆಯಲ್ಲಿ ಪಂಜ ಮಂಗೇಶರು ಮತ್ತು ಉಳ್ಳಾಲ ಮಂಗೇಶರು ಇವರ ಪ್ರಯತ್ನದಿಂದ ಅಲ್ಲಿ ಆದದ್ದು. ಮತ್ತು ರಾಜಗೋಪಾಲ್ ಕೃಷ್ಣರಾಯರು ಅಂತ ಇಲ್ಲಿದ್ದರು ಉಡುಪಿಯಲ್ಲಿ, ಇವರೆಲ್ಲ ಪ್ರಯತ್ನ ಮಾಡಿ ಆದದ್ದು. ಅಲ್ಲಿ ಈ ಕೃಷ್ಣಶಾಸ್ತ್ರಿಗಳು ಅಥವಾ ವೆಂಕಣ್ಣಯ್ಯನವರು ಯಾರು ಅಂತ ನನಗೀಗ ಸರಿಯಾಗಿ ನೆನಪಿಲ್ಲ. ಅವರು ಈ ಪಂಪನ ಗ್ರಂಥದಲ್ಲಿ ಪಿರಿಯಕ್ಕರಗಳು ಉಂಟು.
ಇದನ್ನು ಓದಲಿಕ್ಕೆ ಬರೋದಿಲ್ಲ, ಆದರೂ ನಾವು ಒಂದು ರೀತಿಯಲ್ಲಿ ಓದ್ತೇವೆ ಅಂತ ಒಂದು ಮೇಣ ಸೂಜಿ ಮಾಡಿ ಏನೋ ಒಂದು ಓದಿದರು. ಆಗ ನಾನು ಈ ವಿಷಯ ಸ್ವಲ್ಪ ಶುರು ಮಾಡಿದ್ದಷ್ಟು, ಇದರ ಅಭ್ಯಾಸ ಯಾವುದು ಈ ಛಂದಸ್ಸಿನ ಈ ಗ್ರಂಥ ವಿಷಯ ಅಭ್ಯಾಸ ಮಾಡಿ ಪೂರ್ಣ ಆಗಲಿಲ್ಲ ನನಗೆ. ಆಗ ನಾನು 29ನೇ ಇಸ್ವಿಯಲ್ಲಿ ವಿದ್ವತ್ ಪರೀಕ್ಷೆ ಪಾಸದ್ದು. ಆಗ ಇವರೆಂತೂ ಅಸಂಬದ್ಧ ಓದ್ತಾರೆ ಇವರು. ಆದರೆ ಅವ್ರು ಎದ್ದು ನಿಂತು ಅದೆಲ್ಲ ಹಾಗೆ ಹೀಗೆ ಅಂತ ಹೇಳುವ ಚೈತನ್ಯ ಇಲ್ಲ. ನಾನು ಸಣ್ಣ ಹುಡುಗ ಆಗ ಅವರ ಮಧ್ಯದಲ್ಲಿ ನಾನು ಸುಮ್ಮನೆ ಕೂತ್ಕೊಂಡು ಕೇಳ್ತಾ ಇದ್ದೆ ಅಷ್ಟೇ. ಅದು ನನಗೆ ಹೇಗೆ ಆ ಸಾಹಿತ್ಯ ಸಮ್ಮೇಳನಕ್ಕೆ ಹೋಗುವ ಪ್ರಸಂಗ ಬಂತು ಅಂದರೆ, ಅಲ್ಲಿ ಒಂದು ಪಂಚಕಜ್ಜಾಯ ಅಂತ ಒಂದು ಹಲವಾರು ಲೇಖನಗಳ ಸಂಗ್ರಹ ಪಬ್ಲಿಷ್ ಮಾಡಿದರು ಈ ಪಂಚಮಂಗಶರು. ಅದರಲ್ಲಿ ನನ್ನ ಲೇಖನವು ಅದರೊಳಗೆ ಸೇರಿಕೊಂಡಿತ್ತು. ಹಾಗಾಗಿ ನನಗೂ ಅಲ್ಲಿ ಒಂದು ಪ್ರವೇಶ, ಸಮ್ಮೇಳನದ ಒಳಗೆ ನನಗೆ ಪ್ರವೇಶ ಸಿಕ್ಕಿತ್ತು. ನಾನಲ್ಲಿ ಸುಮ್ಮನೆ ಕೇಳ್ಕೊಂಡು ಬಂದು ಮತ್ತೆ ಹಾಗಲ್ಲ, ಇದನ್ನು ಸರಿಯಾಗಿ ಓದುವ ವಿಧಾನ ಇದೆಲ್ಲ ತಿಳಿಸಬೇಕು ಅಂತ ಆಲೋಚನೆ ಮಾಡ್ತಾ ಇರುವಾಗ ಈ 32ನೇ ಇಸ್ವಿಯ ಮಡಿಕೇರಿಯ ಒಂದು ಅವಕಾಶ ಸಿಕ್ಕಿತು. ಅಲ್ಲಿ ನಾನು ಇದನ್ನು DV ಗುಂಡಪ್ಪನವರ ಅದಕ್ಕೆ ಅಧ್ಯಕ್ಷರಾಗಿದ್ದರು ಆ ಸಮ್ಮೇಳನಕ್ಕೆ. ಅಲ್ಲಿ ನಾನು ಇದನ್ನು ಓದಿದೆ. ಈ ಕನ್ನಡ ಕೈಪಿಡಿಯವರು ಮಾಡಿದ್ದು ಸರಿಯಲ್ಲ, ಇದು ಹೀಗಿರಬೇಕು, ಇದನ್ನು ಓದುವುದು ಹೀಗೆ ಅಂತೆಲ್ಲ ನಾನಲ್ಲಿ ಓದಿ ತೋರಿಸಿ ಹೇಳಿದೆ. ಮತ್ತು ಸಾಂಗತ್ಯವು ಕೂಡ ಇದೇ ಗಣ ಲಕ್ಷಣಗಳಿಗೆ ಅನುಕೂಲವಾಗಿ ಸಮ್ಮತವಾಗಿ ಉಂಟಾದ ಪದ್ಯ ಅಂತ ಇದನ್ನೆಲ್ಲ ಸಾಂಗತ್ಯದ ಲಕ್ಷಣವನ್ನು ಮೊದಲು ಯಾವ ಗ್ರಂಥದಲ್ಲಿ ಇಲ್ಲ, ಅದನ್ನು ನಾನು ಅದರಲ್ಲಿ ತೋರಿಸಿದೆ. ಹೀಗೆ ನಾನು ಕನ್ನಡ ಛಂದಸ್ಸಿನ ವಿಷಯದಲ್ಲಿ ಅದನ್ನು ಬರೀಲಿಕ್ಕೆ ಕಾರಣ. ಆ ದಿವಸ ಏನಾಯಿತು ಅಂತ ಹೇಳಿದರೆ ಒಂದು ತಮಾಷೆ ಆಯಿತು. ಅಲ್ಲಿ 2 ದಿವಸ 3 ದಿವಸ ಸಮ್ಮೇಳನದಲ್ಲಿ ಅಲ್ಲಿ ಇದ್ದೇವೆ ನಾವು. ಈ ಜನರೆಲ್ಲ ಸ್ವಲ್ಪ ಓದುವಾಗ ಅಲ್ಲಿ ಎಲ್ಲ ಭಾಳ ಉದ್ದ ಉಂಟು ಪ್ರಬಂಧ, ನಿಲ್ಲಿಸಿ ಅಲ್ಲಿ ಅಂತ ಕೆಲವರೆಲ್ಲ ಹೇಳಲಿಕ್ಕೆ ಶುರು ಮಾಡಿದರು. ಆಗ ಸಭೆಯಲ್ಲಿ ಇದ್ದವರು ಅದನ್ನು ನಮ್ಗೆ ಪೂರ ಕೇಳಬೇಕು ಅಂತ ಎಲ್ಲ ಹಠ ಮಾಡಿದರು ಸಭೆಯಲ್ಲಿದ್ದವರು. ಹಾಗೆ ಮತ್ತೆ ಅಂತೂ ನಾವು ಪೂರ್ಣ ಓದಲಿಕ್ಕಾಗಲ್ಲ, ಅಂತೂ 1 ಗಂಟೆ ಓದಿದೆ ಇದನ್ನು. ಅದು 2 ಗಂಟೆ 2.5 ಗಂಟೆ ಬೇಕಾಗಬಹುದು ಅದನ್ನು ಇಡೀ ಓದಲಿಕ್ಕೆ. ಅಂತೂ ಅಲ್ಲಿದ್ದವರಿಗೆಲ್ಲ ಅದು ಮೆಚ್ಚುಗೆ ಆಯಿತು. DVG ಅವರು ನನ್ನನ್ನು ಮತ್ತೆ ಅವರ ರೂಮಿಗೆಲ್ಲ ಕರೆದು ನನ್ನ ಈ ಪ್ರಯತ್ನವನ್ನು ಬಹಳ ಮೆಚ್ಚಿ ಎಲ್ಲ ಹೇಳಿದರು. ಆದರೆ ಈ ತೀನಂ ಶ್ರೀಕಂಠಯ್ಯ ಅಂತ ಒಬ್ಬರು ಇದ್ದರಲ್ಲ, ಅವರು ಆ ವರ್ಷ MA ಪರೀಕ್ಷೆಗೆ ಕೂತಿದ್ರು ಅಷ್ಟೇ. ಅವರು ಬಂದು ನನ್ನ ಹತ್ರ ನೋಡಿ, ಇಷ್ಟು ಓದಿ ಆದ ಮೇಲೆ ನಾನು ಇದನ್ನು ಅವರ ಕಾರ್ಯದರ್ಶಿಗಳು ಬೇಕು, ನಾವು ಅದನ್ನು ಸಾಹಿತ್ಯ ಪರಿಷತ್ ಪತ್ರಿಕೆಯಲ್ಲಿ ಪ್ರಿಂಟ್ ಮಾಡ್ತೇವೆ, ಇಲ್ಲಿ ಕೊಡಿ ಅಂತ ಹೇಳಿದರು. ಯಾರು ವೆಂಕಟನಾರಾಯಣಪ್ಪ ಅಂತಿದ್ದರು. ಸರಿ, ಅವರಿಗೆ ಕೊಟ್ಟುಬಿಟ್ಟೆ ಅದನ್ನು. ಆಮೇಲೆ ಮತ್ತೆ ಸಂಜೆ ರಾತ್ರಿ ಊಟ ಮಾಡೋ ಸಕಾಲದಲ್ಲಿ ಈ ತೀರಂ ಶ್ರೀಕಂಠನ ಹತ್ರ ಬಂದು, ನಾನು ಈ ವರ್ಷ ಒಂದು MA ಪರೀಕ್ಷೆಗೆ ಕಟ್ಟಿಬಿಟ್ಟಿದ್ದೇನೆ, ಛಂದಸ್ಸು ಎಂಬುದೇ ನನ್ನ ವಿಶೇಷ ಅಧ್ಯಯನದ ಒಂದು ಭಾಗವಾಗಿ ನಾನು ತಗೊಂಡಿದ್ದೇನೆ, ಅನ್ನೋದಂತ ನನಗೆ ನೀವು ಓದಲಿಕ್ಕೆ ಕೊಡಬೇಕು ಅಂತ ಹೇಳಿ. ಹಾಗಾದರೆ ನಾನು ಕಾರ್ಯದರ್ಶಿಗಳ ಹತ್ರ ಕೊಟ್ಟುಬಿಟ್ಟಿದ್ದೇನೆ. ಅವರು ಕೊಟ್ಟರೆ ಓದಿ ನೀವು. ನಾನೀಗ ವಾಪಸ್ ಅವ್ರ ಹತ್ರ ಕೇಳಿ ತಂದು ಕೊಡುವಾಗಿಲ್ಲ. ಮತ್ತು ಇಲ್ಲದಿದ್ರೆ ಅದೀಗ ಪ್ರಿಂಟ್ ಮಾಡ್ತೇವೆ ಅಂತ ಹೇಳಿದ್ದಾರೆ, ಇನ್ನೊಂದು ತಿಂಗಳಲ್ಲೆಲ್ಲ ಪ್ರಿಂಟ್ ಆದರೆ ನಿಮಗೆ ಪರೀಕ್ಷೆಗಿಂತ ಮೊದಲೇ ಅದನ್ನು ಓದಬಹುದು ಅಂತ ಹೇಳಿದೆ. ಸರಿ, ಇಷ್ಟಾದ ಮೇಲೆ ಹೋಯ್ತು. ಪರಿಷತ್ ಪತ್ರಿಕೆಯಲ್ಲಿ ಬಂತು, 2 ಸಂಚಿಕೆಗಳಲ್ಲಿ ಭಾಗವಾಗಿ ಅದು ಪ್ರಿಂಟಾಗಿ ಬಂತು. ಆನಂತರ ಕೆಲವು ವರ್ಷಗಳ ನಂತರ ಈ ತೀನಂ ಶ್ರೀಕಂಠಯ್ಯರು ಒಂದು ಲೇಖನ ಬರೆದರು. ಎಲ್ಲ ಇದರಿಂದ ಎತ್ತಿಯೇ ಬರೆದದ್ದು. ಯಾವುದು? ಹೌದು. ಆಮೇಲೆ 36ನೇ ಇಸ್ವಿಯಲ್ಲಿ ಅಂತ ಕಾಣ್ತದೆ ಈ ಕನ್ನಡ ಕೈಪಿಡಿ 2ನೇ ಮುದ್ರಣ ಆಯಿತು. 2ನೇ ಮುದ್ರಣ ಆಗುವಾಗ ಮೊದಲಿಂದನ್ನೆಲ್ಲ ಬಿಟ್ಟು ನಾನು ಯಾವ ರೀತಿಯಲ್ಲಿ ಪ್ರತಿಪಾದನೆ ಮಾಡಿದ್ದೇನೆ ಅದನ್ನೇ ಅದರಲ್ಲಿ ಬರೆದು ಹಾಕಿದರು BM ಶ್ರೀಯವರು. ಅವರು ಪುಣ್ಯಾತ್ಮರು ಒಬ್ಬರು ನನ್ನ ಹೆಸರು ಹಾಕಲಿಲ್ಲ. ಯಾವುದು ಈ ಮನುಷ್ಯ ಇದನ್ನು ಹೀಗೆ ತೋರಿಸಿಕೊಟ್ಟ ಅಂತ ಯಾರೂ ಮಾಡಲಿಲ್ಲ, ಎಲ್ಲ ಅವ್ರದ್ದೇ ತಾವೇ ಮಾಡಿದ್ದು ಅಂತ ಮಾಡಿಕೊಂಡು ಎಲ್ಲ ಅದರಲ್ಲಿ ಮಾಡಿದರು. ಇರಲಿ, ಅಂತೂ ನಾನು ಏನು ಆಗಬೇಕು ಅಂತ ಇಚ್ಛೆ ಪಟ್ಟಿದ್ದೇನೆ, ಅದಾಯ್ತಲ್ಲ, ಸರಿ, ನನಗೆ ತೃಪ್ತಿ. ನನ್ನ ಹೆಸರು ಹೇಳದಿದ್ದರೆ ದೊಡ್ಡದಲ್ಲ, ಬಿಟ್ಬಿಟ್ಟೆ. ಆನಂತರ ಬಹಳ ಮಂದಿ ನನಗೆ ಆ ಲೇಖನದ ವಿಷಯದಲ್ಲಿ ಬಹಳ ನನಗೆ ಮೆಚ್ಚುಗೆಯನ್ನು ವ್ಯಕ್ತಪಡಿಸಿದರು. ಈ NK ಕುಲಕರ್ಣಿ ಅಂತ ಒಬ್ಬರು ಆಕಾಶವಾಣಿಯಲ್ಲಿದ್ದರು, ಈಗ ಧಾರವಾಡ. ಹೌದು, ಅವರು ಮತ್ತು ಈ ಮಾಳವಾಡರು, ಇವರು ಇಬ್ಬರು ಸಹ ನಮ್ಮ ಮನೆಗೆ ಬಂದು, ಒಬ್ಬೊಬ್ಬರು ಒಟ್ಟಾಗಿ ಬಂದದ್ದಲ್ಲ, ಬೇರೆ ಬೇರೆ ಬಂದು ನೋಡಿ, ನಾವು ನಿಮ್ಮ ಈ ಛಂದಸ್ಸಿನ ಲೇಖನದ ಬಲದಿಂದ ನಾವು MA ಪಾಸಾದ್ದು ಅಂತ ಅವರು ಇಬ್ಬರು ನನ್ನ ಹತ್ರ ಮುಕ್ತ ಕಂಠರಾಗಿ ಹೇಳಿದ್ದಾರೆ. ಹೌದು. ಆಮೇಲೆ 46ನೇ ಇಸ್ವಿಯಲ್ಲಿ ಮದ್ರಾಸ್ನಲ್ಲಿ ಕನ್ನಡ ಸಾಹಿತ್ಯ ಸಮ್ಮೇಳನ ಆಗಿತ್ತು. ನಾನು ಅಲ್ಲಿಗೆ ಹೋಗಿದ್ದೆ. ಅಲ್ಲಿ ಮಾಳವಾಡರು ಯಾವುದೋ ಒಂದು ಕವಿ ಸಮ್ಮೇಳನಕ್ಕೋ ಯಾವುದಕ್ಕೋ ಒಂದು ಅಧ್ಯಕ್ಷರಾಗಿದ್ದರು. ಅವರಿಗೆ ಸಮ್ಮೇಳನಕ್ಕೆ ಅಧ್ಯಕ್ಷರಾಗಿದ್ದವರು ಕೈಲಾಸಂ ಆ ವರ್ಷ ಅಲ್ಲಿ ಇದಕ್ಕೆ ಇಡೀ ಸಮ್ಮೇಳನಕ್ಕೆ ಅಧ್ಯಕ್ಷರಾಗಿದ್ದವರು. ಇವರು ಕವಿ ಸಮ್ಮೇಳನಕ್ಕೋ ಯಾವುದೋ ಇನ್ನೊಂದು ಸಮ್ಮೇಳನಕ್ಕೋ ಒಂದಕ್ಕೆ ಅಧ್ಯಕ್ಷರಾಗಿದ್ದರು ಈ ಮಾಳವಾಡರು. ಅಲ್ಲಿ ಅವರು ಸಭೆಯಲ್ಲೇ ಹೇಳಿಬಿಟ್ರು ಇದನ್ನು, ಈ ವಿಷಯ.
ನಾನು ಇದ್ದಲ್ಲಿ ಇವರ ನಿಬಂಧದಿಂದಲೇ ನಾವೆಲ್ಲ MA ಪಾಸ್ ಆದ್ದು ಅಂತ ಅಲ್ಲೇ ಹೇಳಿಬಿಟ್ರು ಅವರು. ಹೀಗಾಗಿ ನಾನೊಬ್ಬ ಛಂದಸ್ಸಿನ ವಿಷಯದಲ್ಲಿ ಅಂತ ಆಗಿ ಹೋಯಿತು. ಅದು ಅಷ್ಟು ಆಮೇಲೆ ಕನ್ನಡ ಕೈಪಿಡಿಯಲ್ಲಿಯೂ ಅದನ್ನು ಒಂದೆರಡು ವಿಷಯದಲ್ಲಿ ಅವರು ಬೇರೆ ರೀತಿಯಲ್ಲಿ ಎಲ್ಲ ಬರೆದು ಹಾಕಿದ್ದಾರೆ. ಇದನ್ನು ಯಾವಾಗಲಾದರೂ ಸರಿಪಡಿಸಬೇಕು ಅಂತ ಹೀಗೇನೋ ನನ್ನ ಆಲೋಚನೆ ಇತ್ತು. ಅದರ ಮೇಲೆ ನಾನು ಅದರಲ್ಲಿ ಒಂದು 8-10 ವಿಧದ ಪದ್ಯಗಳನ್ನು ಹೇಳಿದ್ದಾನೆ ಅಂತ. ಅದರಲ್ಲಿ ಎಲ್ಲವನ್ನು ನನಗೆ ಓದಲಿಕ್ಕೆ ಸರಿಯಾದ ರೀತಿ ಸಿಕ್ಕಲಿಲ್ಲ. 1-2 ಬಾಕಿ ಇತ್ತು. ನಾನು ಹೀಗೆ ಇರುವಾಗ ಅದರ ಮೇಲೆ ಮತ್ತೆ ಮಧ್ಯದಲ್ಲಿ ನನಗೆ ಬರೆಯುವಾಗ ಎಲ್ಲ ಬಿಟ್ಟು ಹೋಯ್ತು. ಅದರ ಗೊಡವೆ ಬಿಟ್ಟು ಸುಮ್ಮನೆ ಇದ್ದೆ. ಅದು ಹಿಂದಿನದಲ್ಲಿ ಆ ಸಮಯದಲ್ಲಿ ಬರೆದದ್ದರಲ್ಲಿ 1-2 ತಪ್ಪುಗಳು ಬಂದಿದ್ದಾವೆ. ಅದನ್ನು ತಿದ್ದಿ ಬರಿಬೇಕು ಇನ್ನೊಂದು ದಿವಸ ಅಂತ ನಾನು ಆಲೋಚನೆ ಮಾಡ್ತಾ ಇದ್ದೆ. ಇದುವರೆಗೆ ನಮ್ಮ ಧ್ವನಿಮುದ್ರಣ ಭಂಡಾರದಿಂದ ಆಯ್ದ ಸ್ಮೃತಿ ಚಿತ್ರದಲ್ಲಿ ಸಾಹಿತ್ಯದ ಮೇರು ಪಂಡಿತ ಪಂಕ್ತಿಯಲ್ಲಿ ಶಿಖರ ಸದೃಶ ವಿದ್ವಾಂಸರಾದ ಸೇಡಿಯ ಪೋ ಕೃಷ್ಣ ಭಟ್ಟರೊಂದಿಗೆ ನಡೆಸಿದ ಮಾತುಕತೆಯ 2ನೆಯ ಭಾಗ ಸ್ಮೃತಿ ಧ್ವನಿ ಕೇಳಿದಿರಿ. ಈ ಮಾತುಕತೆಯಲ್ಲಿ ಪಾಲ್ಗೊಂಡವರು ಜಯಶ್ರೀ.